Hello, my dear Karnataka former champions. Welcome back to KPC classes. So yes, ಫೈನಲಿ ಸೆಕೆಂಡ್ ರೌಂಡ್ ಕ್ಲೈಮ್ ಸ್ಲಿಪ್ನ ರಿಲೀಸ್ ಮಾಡಿದ್ದಾರೆ ಇವಾಗ ಜಸ್ಟು ಕೆ ಎ ವೆಬ್ಸೈಟಲ್ಲಿ. ಸೊ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಸರ್ ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಾನು ನಿಮಗೆ ಹೇಳಿದ್ದೆ ಮಂಡೇವರೆಗೂ ವೇಟ್ ಮಾಡಿ ಅಂತ. ಸೊ ಇವಾಗ ಜಸ್ಟು ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಿದ್ದಾರೆ. ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರೂ ಕೇಳ್ತಿದ್ದೀರಾ ಸರ್ ಫಸ್ಟ್ ರೌಂಡಲ್ಲಿ ಯಾರು ಇವಾಗ ಕಾಲೇಜ್ ಜಾಯ್ನ್ ಆಗಿಲ್ಲ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಎಸ್, ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೀವು ಇವಾಗ ಮತ್ತೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ. ಸೊ ನಿಮಗೆ ಸಿ ಟಿ ನಂಬರ್ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಬಿಫೋರ್ ನೀವೇನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಡ್ಯೂರಿಂಗ್ ಯುವರ್ ಫಸ್ಟ್ ರೌಂಡ್, ಅದೇ ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಕಂಟಿನ್ಯೂ ಆಗುತ್ತೆ. ಓಕೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ನಿಮಗೆ ಇವತ್ತು ಈವ್ನಿಂಗ್ ಆರ್ ನಾಳೆಯಿಂದ ಟುಮಾರೋ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಆಗ್ಬೋದಂಥ ಚಾನ್ಸಸ್ ಇದೆ. ಸೊ ಕರೆಕ್ಟಾಗಿ ಪ್ರತಿಯೊಂದು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಪ್ರಾಬಬಲಿ ಇದೇ ಲಾಸ್ಟ್ ರೌಂಡ್ ಆಗ್ಬೋದು. ಇನ್ ಕೇಸ್ ಏನಾದರೂ ಸೀಟ್ ಉಳಿತು ಅಂದರೆ ನೆಕ್ಸ್ಟ್ ಥರ್ಡ್ ರೌಂಡ್ ಕೂಡ ಬರುವಂಥ ಚಾನ್ಸಸ್ ಇದೆ. ಓಕೆ. ಥ್ಯಾಂಕ್ ಯು ಸೊ ಮಚ್.